ಹಲೋ, ನಾನಿಲ್ಲಿ ಹೊಸ ಆಫೀಸರನ್ನು ಪಿಕ್ ಮಾಡಲಿಕ್ಕೆ ಬಂದಿದ್ದೇನೆ. ಹೌದು. ಸೋಮಯ್ಯ? ಹಾಂ, ನಾನು ರಾಜೇಂದ್ರಗೌಡ, ಇನ್ಸ್ಪೆಕ್ಟರ್. ಸರ್, ನಾನು ಸೋಮಯ್ಯ ಅಂತ, ಸೀನಿಯರ್ ಗ್ರೇಡ್ ಕಾನ್ಸ್ಟೇಬಲ್ ಸರ್. ಸರಿ. ಸಾರಿ ಸರ್, ನಾನು ಫೋನಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದೆ. ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಬ್ಯಾಗ್ ಕೊಡಿ ಸರ್. ಪರವಾಗಿಲ್ಲ, ಕೊಡಿ ಸರ್. ಇಲ್ಲ, ಪರವಾಗಿಲ್ಲ ಸರ್. ನೀವು ತುಂಬ ಲಕ್ಕಿ ಸರ್. ಒಂದೇ ಒಂದು ಪೆಟ್ಟಿ ಕೇಸ್ ಇಲ್ಲದ ಸ್ಟೇಷನ್ಗೆ ನೀವು ಟ್ರಾನ್ಸ್ಫರ್ ಆಗಿ ಬಂದಿದ್ದಾಗೇನೆ ಇಷ್ಟು ದೊಡ್ಡ ಕೇಸ್ ಬಂದಿದೆ ಸರ್. ಮೇಲಿಂದ ತುಂಬ ಪ್ರೆಷರ್ ಇದೆ ಸರ್. ನನಗೂ ಸ್ವಲ್ಪ ಪ್ರೆಷರ್ ಇದೆ. ಇಲ್ಲೆಲ್ಲಾದ್ರೂ ರೆಸ್ಟ್ ರೂಮ್ ಇದೆಯಾ? ಸರ್ ಬೇಡ ಸರ್. ಏಕೆ? ಬೇಡ ಸರ್, ಮುಂದೆ ನಿಲ್ಸೋಣ. ಪಬ್ಲಿಕ್ ಟಾಯ್ಲೆಟ್ ಅವಸ್ಥೆ ನಿಮ್ಗೆ ಗೊತ್ತಲ್ವಾ ಸರ್, ಅದಕ್ಕೆ ರಿಸ್ಕ್ ಬೇಡ ಅಂತ ಅಂದೆ. ಬೇರೆ ಎಲ್ಲಾದ್ರೂ ವರಿ ಸರ್, ಅದಕ್ಕೆ ಬೇರೆಲ್ಲಾದ್ರೂ ನಾನು ಅರೇಂಜ್ಮೆಂಟ್ ಮಾಡ್ತೇನೆ ಸರ್. ಅಲ್ಲೆಲ್ಲ ನಿಮ್ಮನ್ನು ಕಾಯ್ತಾ ಇದ್ದಾರೆ ಸರ್. ಬನ್ನಿ ಸರ್. ಅಲ್ಲ, ಮುಗಿಸ್ಕೊಂಡು ನಾನು ವ್ಯವಸ್ಥೆ ಮಾಡ್ತೇನೆ ಸರ್, ನೀವು ಬನ್ನಿ ಸರ್. ಸರಿ, ಗಾಡಿ ಎಲ್ಲಿದೆ? ಇದೆ ಸರ್ ಗಾಡಿ. ಇದಾ? ಹೌದು ಸರ್. ಈ ಗಾಡಿಯಲ್ಲಿ ಹೋಗೋದಾ? ನೀವು ಕೂತ್ಕೊಳ್ಳಿ ಸರ್, ನಮ್ಗೆ ಸಹ ಪ್ರೆಷರ್ ಇದೆ. ಬೇಗ ಬನ್ನಿ ಸರ್, ಹೋಗುವ. ಅಲ್ಲ ಸೋಮಯ್ಯ, ಈ ಗಾಡಿನಲ್ಲಿ ಹೇಗೆ ಹೋಗೋದು? ಮುಂದೆ ದಾರಿಯಲ್ಲಿ ನೋಡೋಣ, ಬನ್ನಿ ಸರ್. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಸರ್, ಇಲ್ಲೇ ಸರ್. ಸರ್, ಐ ಆಮ್ ರಾಜೇಂದ್ರಗೌಡ ಫ್ರಮ್ ಹಾಸನ್ ರಿಪೋರ್ಟಿಂಗ್ ಸರ್. ಓ, ನೀವೇನ್ರಿ ರಾಜೇಂದ್ರ? ಹಾಂ ಸರ್. ನೋಡಿ, ಇದೊಂದು ಹೈ ಪ್ರೊಫೈಲ್ ಕೇಸ್. ಒಂದು ನಿಮಿಷ ಇರ್ರಿ, ಒಂದು ನಿಮಿಷ. ಎಲ್ರಿ ಅವರು? ಸರ್, ಬಸ್ ಸ್ಟ್ಯಾಂಡಲ್ಲೇ ಕೇಳಿದ್ರು ಸರ್. ನೀವು ಬೇಗ ಬರಬೇಕು ಅಂದಿದ್ದಕ್ಕೆ ಅಲ್ಲೂ ಬಿಡದೆ ದಾರಿಲೂ ಎಲ್ಲೂ ನಿಲ್ಸದೆ ಕರ್ಕೊಂಡು ಬಂದ್ಬಿಟ್ಟೆ ಸರ್. ಸರ್, ಐ ಆಮ್ ತುಕಾರಾಮ್. ಹಾಂ, ಡೋಂಟ್ ಮಿಸ್ಟೇಕ್ ಮೀ. ನಾನು ಈ ಪೊಲಿಟಿಷಿಯನ್ಸು ಹೈಯರ್ ಅಪ್ಸ್ ಕೊಡೋ ಪ್ರೆಷರ್ ಇದೆಯಲ್ಲ, ಇದು ಯಾವುದಕ್ಕೂ ಕೇರ್ ಮಾಡಲ್ಲ. ಆದರೆ ಈ ನೇಚರ್ ಕೊಡೋ ಪ್ರೆಷರ್ ಇದೆಯಲ್ಲ, ನಾನೇ ಅಲ್ಲ, ಯಾರ ಕೈಲೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಮನೆ ಅರೇಂಜ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ, ರೆಂಟ್ ಕೊಡಬೇಕಾದ್ರೆ ಥ್ಯಾಂಕ್ಸ್ ಯಾಕೆ ಸರ್? ಜೋಕ್ ಮಾಡಿದೆ. ಓಹ್, ಹಾಗಾದ್ರೆ ರೆಂಟ್ ಬೇಡವಾ? ಅಯ್ಯೋ, ನೀವೀಗ ಜೋಕ್ ಮಾಡ್ತಾ ಇದ್ದೀರಿ ಸರ್. ಹಾಂ ಸರ್, ಹೇಗೆ ಅನ್ನಿಸ್ತಾ ಇದೆ? ಇನ್ನು ಮನೆಗೆ ಹೋಗಿಲ್ಲ. ಮನೆ ಬಗ್ಗೆ ಅಲ್ಲ ಸರ್, ಕೇಸ್ ಬಗ್ಗೆ. ನನಗೆ ಬಿಡಿ, ನಿಮ್ಗೇನು ಅನ್ನಿಸ್ತಾ ಇದೆ? ನನಗೆ ನೀವು ಕಾಲಿಟ್ಟಿರೋ ಗಳಿಗೆ ಭಾಳ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಸರ್. ಅಂದರೆ ಈ ಮರ್ಡರ್ ಆಗಿದ್ದು ಖುಷಿ ವಿಚಾರನಾ? ಹಾಗಲ್ಲ ಸರ್, ಇಷ್ಟು ಟೈಮಿಂದನೂ ಬರೀ ಪೆಟ್ಟಿ ಕೇಸ್ ಸಿಕ್ತಿತ್ತು. ಈಗ ನೋಡಿ ಸರ್, ಹೈ ಪ್ರೊಫೈಲ್ ಕೇಸ್ ಸಿಕ್ತು. ರೀ ತುಕಾರಾಮ್ ಸರ್, ಎವಿಡೆನ್ಸ್ನ ಲಾಸ್ಟ್ ಸ್ಟೇಷನಲ್ಲಿ ಪ್ರೊಡ್ಯೂಸ್ ಮಾಡಿ. ಪೋಸ್ಟ್ಮಾರ್ಟಮ್ ಯಾರು ಹೋಗ್ತಿದ್ದಾರೆ? ರೀ, ಏನೋ ಅರ್ಜೆಂಟ್ ಇರ್ಬೋದು ರೀ, ಆನ್ಸರ್ ಮಾಡಿ. ಪರವಾಗಿಲ್ಲ ಸರ್, ಆಮೇಲೆ ಮಾತಾಡ್ತೀನಿ. ಒಂದು ಕೆಲಸ ಮಾಡಿ, ಇವಾಗ ತಾನೇ ಬಂದಿದ್ದೀರಾ, ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಸ್ಟೇಷನ್ ಚಾರ್ಜ್ ತಗೊಳ್ಳಿ. ಓಕೆ ಸರ್, ನಾನು ಬರ್ತೀನಿ ಸರ್. ಮನೆ ಇದೆ ಸರ್. ನೀವು ಫ್ರೆಶ್ ಆಗಿ ನಾನು ಅರ್ಧ ಗಂಟೆಯಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ತರ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ನಿಮ್ಮ ಹಸ್ಬೆಂಡ್ ಬಾಡಿ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಬರುತ್ತೆ. ಇನ್ ದ ಮೀನ್ ಟೈಮ್, ಇಫ್ ಯು ಡೋಂಟ್ ಮೈಂಡ್, ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದಾ? ಕೇಳಿ. ನಿಮ್ಮ ಹಸ್ಬೆಂಡ್ಗೆ ಯಾರಾದರೂ ಶತ್ರುಗಳಿದ್ರಾ, ಅಥವಾ ಅವರು ಬೇರೆ ಯಾವುದಾದ್ರೂ ಟೆನ್ಷನಲ್ಲಿದ್ರಾ? ಅವ್ರಿಗೆ ಯಾರೂ ಶತ್ರುಗಳಿರಲಿಲ್ಲ. ಅದು ಬಿಟ್ಟು ಯಾವ ಟೆನ್ಷನ್ನೂ ಇರಲಿಲ್ಲ.
ಅವ್ರು ಈ ರೀತಿ ರಾತ್ರಿ ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ರಾ? ಹೌದು. ನಿನ್ನೆ ರಾತ್ರಿ ಅವರು ಹೊರಗಡೆ ಹೋದಾಗ ಅವ್ರ ಜೊತೆ ಯಾರಿದ್ರು? ಯಾರ್ಡ್ನಲ್ಲಿ ಬೇರೆ ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ರಾ? ಎಷ್ಟೊತ್ತಿಗೆ ಹೊರಟ್ರು? ಎಲ್ಲ ವಿಷಯನೂ ಹೇಳಿ, ಯಾಕೆಂದರೆ ಪ್ರತಿಯೊಂದು ವಿಚಾರನೂ ಇಂಪಾರ್ಟೆಂಟ್ ಕ್ಲೂ ಆಗ್ಬೋದು. ಎಕ್ಸಾಕ್ಟ್ ಟೈಮ್ ನನಗೆ ಗೊತ್ತಿಲ್ಲ, ಆದರೆ ಇನ್ ಬಿಟ್ವೀನ್ 9 to 10 ಅವ್ರು ಇಲ್ಲಿಂದ ಊಟ ಮಾಡ್ಕೊಂಡು ಹೊರಟ್ರು. ಬೇರೆ ಏನು ವಿಷಯನೂ ನನಗೆ ಗೊತ್ತಿಲ್ಲ. ಅವ್ರು ನನಗೇನು ಹೇಳಲೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರ ಬಿಸ್ನೆಸ್ ವಿಚಾರಕ್ಕೆ ತಲೆ ಕೂಡ ಹಾಕಲ್ಲ. ಯಾವಾಗಲೂ ಅವ್ರ ಜೊತೆ ಇರ್ತಾ ಇದ್ದಿದ್ದು ಶರತ್, ಗಣ, ಇವರಿಬ್ಬರೇ. ಶರತ್, ಗಣ. ಅವ್ರ ಜೊತೆನೇ ಇದ್ದು ಈ ಥರ ಆಗಿದೆ ಅಂದರೆ ಐ ಕಾಂಟ್ ಬಿಲೀವ್ ಇಟ್. ಅವರು ಮೊಬೈಲ್ ಬಿಟ್ಟು ಹೋಗಿದ್ದಾರಾ? ಅದು ಯಾವಾಗಲೂ ಅವ್ರ ಜೊತೆನೇ ಇರ್ತಿತ್ತು. ಹಾಂ ಸರ್, ಶರತ್ ಗಣ ಬಂದಿದ್ದಾರೆ. ಅವರಿಬ್ಬರನ್ನ ಕ್ವಶನ್ ಮಾಡಬೇಕಾ? ಬೇಡ ಬೇಡ, ನಾನೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ವರ್ಧನ್ ಇವರು ತೆಗೆದಂತ ನನಗೆ ಡೌಟ್. ಸರ್ ಬಂದರು. ಎಲ್ಲಿದ್ದಾರೆ? ಅವರೇ ಶರತ್ ಮತ್ತು ಗಣ. ವರ್ಧನ್ ರೈಟ್ ಹ್ಯಾಂಡ್ಸ್. ಅವರ ಎಲ್ಲ ಇಲ್ಲೀಗಲ್ ದಂಧೆ ಇವರಿಬ್ಬರೇ ನೋಡ್ಕೊಂಡು. ತುಂಬ ಡೇಂಜರಸ್ ಸರ್. ಇನ್ನೂ ಬಾಡಿ ಬರಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಕಾಯ್ತಾ ಇದ್ದೀವಿ ನಾವು. ಹಲೋ ಹಲೋ, ನಿಮ್ಮನ್ನೇ ಮಾತಾಡಬೇಕಿತ್ತು. ನಿಮ್ಮ ಪೊಲೀಸ್ ಕ್ವಿಝಲ್ಲಿ ಆಮೇಲೆ ಇಟ್ಕೊಳ್ಳಿ. ಹೆಣ ಬರೋ ಹೊತ್ತಾಯಿತು, ನಮ್ಗೆ ಬೇರೆ ಕೆಲಸ ಇದೆ. ಇಬ್ರು ಬಾಡಿ ಗಾರ್ಡ್ಸ್ ಇದ್ರು. ಪಾಪ ನಿಮ್ಮಣ್ಣ ಡೆಡ್ ಬಾಡಿ ಆಗೋದ್ರಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಇಲ್ಲೇ ಉತ್ತರ ಕೊಟ್ಟರೆ ಟೈಮ್ ಸೇವ್ ಆಗುತ್ತೆ. ನೀವು ಪೊಲೀಸ್ ಸ್ಟೇಷನ್ಗೆ ಯಾವಾಗ ಬಂದದ್ದು? ಯಾರ ಹತ್ರ ಮಾತಾಡ್ತೀರಂತ ಗೊತ್ತಾ ನಿಮಗೆ? ಯಾರ್ದು ಮರ್ಡರ್ ಆದದ್ದು ಅಂತ ಗೊತ್ತಾ ನಿಮಗೆ? ಮೊದಲು ಕೊಲೆ ಮಾಡಿದಾರನ್ನು ಹಿಡೀರಿ ಸರ್, ಆಮೇಲೆ ಬಂದು ತೋರಿಸಿ ಪೊಲೀಸ್ ಶೋಕಿ. ಹೇಳಿ ರಚ್ಚಾಗಲ್ಲ ನಮಗೆ, ಹೋಗಿ ಸುಮ್ಮನೆ. ಅಗದು ಜಗದು ಬಚ್ಚಲು ಮಾಡ್ಕೊಂಡಿರೋ ದರಿದ್ರ ಬಾಯಲ್ಲಿರೋದು ನುಗ್ದು ನಿಜ ಬಗಳು. ಸರ್, ನಿನ್ನೆ ರಾತ್ರಿ ನಾವು ಅಣ್ಣನ ಜೊತೆ ಇದ್ದದಂತೂ ಸತ್ಯ ಸರ್. ಆದರೆ ಅಣ್ಣನಿಗೇನೋ ಕೆಲಸ ಬಂತು ಅಂತ ನಮ್ಮನ್ನಲ್ಲಿಂದ ಕಳಿಸ್ಬಿಟ್ರು. ಅದಾದಮೇಲೆ ನಾವು ಅಲ್ಲಿಂದ ಬಂದ್ವಿ ಸರ್. ಅಣ್ಣ ಒಬ್ಬರೇ ಇದ್ದರು ಸರ್ ಅಲ್ಲಿ. ಓಹ್, ಮಾತಾಡೋದಕ್ಕೆ ಬರುತ್ತೆ. ಸ್ಟೇಷನ್ಗೆ ಕರೆದಾಗ ಬರಬೇಕು, ಗೊತ್ತಾಯ್ತಾ? ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಸೈಲೆಂಟ್ ಆಗಿದ್ರೆ ಸೌಂಡ್ ಕೇಳುತ್ತಂತ. ಇದೇನಾ ಸೌಂಡು? ಅಂದ್ರೆ ಇದರಿಂದೆ ನಾನು ಹೇಳಿದ್ದೆ ನಿನಗೆ MLA ಆಗುವ ತನಕ ಸ್ವಲ್ಪ ಸುಮ್ಮನಿರು ಅಂತ. ನೀನು MLA ಆಗಿ ನಿನಗೆ ಪವರ್ ಸಿಗುವಷ್ಟರಲ್ಲಿ ನನ್ನ ಕಂಟ್ರೋಲ್ ತಪ್ಪಿ ನಾನೆಲ್ಲಿ ಶಿವನ ಪಾದ ಸೇರ್ತೀನೋ ಏನೋ. ಈಗ ಶಿವನ ಪಾದ ಸೇರಿದ ಆತ್ಮಕ್ಕೆ ಶಾಂತಿ ಕೋರಿ ಬರೋಣ, ನಡಿ. ಬೇಡವೋ ತ್ಯಾಗು, ನೀನು ಅಲ್ಗೆ ಹೋಗ್ಬೇಡ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಿನ್ ಬತ್ತ ಅವನಿಗೆ ಆಗ್ಬರಲ್ಲ ಅಂತ. ಪ್ರಮೋದ್, ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು. ಎಲ್ರಿಗೂ 1000 ಪ್ರಾಬ್ಲಮ್ ಇರುತ್ತೆ. ಹಾಗಂತ
ಶವದ ಮೇಲೆ ಯಾರಾದರೂ ದ್ವೇಷ ಸಾಧಿಸ್ತಾರಾ? ಬಾ ನಡಿ, ಹೂವಿಟ್ಟು ಆತ್ಮಕ್ಕೆ ಶಾಂತಿ ಕೋರೋಣ. ಹಾಗೆ ಅವರ ಮನೆಯವರಿಗೆ 2 ಮಾತು ಸಮಾಧಾನ ಹೇಳಿ ಬರೋಣ. ಬಾ ನಡಿ. ನಾನು ಬರಲ್ಲ. ಹಾಗಾದರೆ ನೀನ್ ಬರಲ್ಲ? ಇಲ್ಲ. ನಿನ್ನಿಷ್ಟ.